ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮ್ಗೊಂದು ಒಳ್ಳೆ ಪಲ್ಯನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಗೋರಿಕಾಯಿ ಪಲ್ಯ. ಇದನ್ನು ಜವಳಿಕಾಯಿ ಪಲ್ಯ ಅಂತಲೂ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಚಪಾತಿ, ರೊಟ್ಟಿ, ದೋಸೆ, ಆಮೇಲೆ ನಾವು ಅನ್ನ ಸಾರು ಮಾಡಿಕೊಂಡ್ರೆ ಅದಕ್ಕೂ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ತುಂಬ ಈಸಿ ಇದು, ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ ತುಂಬ ಒಂಥರ ಟೇಸ್ಟಿಯಾಗಿರುತ್ತೆ. ಇದು ಒಂದು ಹೆಲ್ದಿ ಪಲ್ಯ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ಹೇಳ್ತೀನಿ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ. ಇಂಥ ಪಲ್ಯಗಳನ್ನ ನಿಜವಾಗ್ಲೂ ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂದರೆ, ಮೊದಲಿಗೆ ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜವಳಿಕಾಯಿನ ಮಾಮೂಲಿ ಬೀನ್ಸ್ ಥರ ಕಟ್ ಮಾಡ್ಕೊಂಡು ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಷ್ಟು ಜವಳಿಕಾಯಿ ಅಲ್ಲೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ, ಅಂದರೆ ಒಂದು 60-70% ಬೆಂದೋಗ್ಬಿಡುತ್ತೆ. ಆಯಿತಾ? ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಒಂದು ಪ್ಲೇಟಿಗೆ. ಮತ್ತು ಸೇಮ್ ಅದೇ ಪ್ಯಾನ್ಗೆ ಮತ್ತೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಅದಾದಮೇಲೆ ಕರಿಬೇವು ಇಷ್ಟನ್ನೆಲ್ಲ ಹಾಕ್ಕೊಂಡು, ಅದಾದಮೇಲೆ ಇಲ್ಲಿ ನಾನು 1 ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮು ಅಂದ್ಕೊಳ್ಳಿ, 200-250 ಗ್ರಾಮು ಜವಳಿಕಾಯಿಗೆ ನಾನಿಲ್ಲಿ ಒಂದೇ ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡು, ಅದಾದಮೇಲೆ 1 ಟೊಮೆಟೊನ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು, ಅದಾದಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಜವಳಿಕಾಯಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಅಂದರೆ ಗೋರಿಕಾಯಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಸ್ ಯೂಶ್ವಲು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರು, ನಾರ್ಮಲ್ ಚಿಲ್ಲಿ ಪೌಡರ್ ಬಳಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ಕೊಳ್ಳಿ. ಇಷ್ಟು ಪೌಡರ್ಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು 40% ಬೇಯಬೇಕದು. ಸೊ ಇನ್ನೊಂದು 40% ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಬೆಂದೋಗಿದೆ. ಇವಾಗ ಇದಕ್ಕೆ ಲಾಸ್ಟಿಗೆ ಕೆಲವರು ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊತಾರೆ. ಇಲ್ಲಿ ನಾನು ಕಾಯಿ ತುರಿನೇ ಹಾಕ್ಕೊತಿದ್ದೀನಿ. ಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿ. ಸೊ ಇದನ್ನು ಮಾಮೂಲಿ ಕೊಬ್ಬರಿ ತುರಿನ ಹಾಕ್ಕೊಂಡು ಲಾಸ್ಟಿಗೆ ಉದುರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.